ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಏನು ಚನ್ನಪಟ್ಟಣದಲ್ಲಿ ಕಾಡಾನೆಗಳ ದಾಳಿಯನ್ನು ತಪ್ಪಿಸಬೇಕು, ರೈತರ ಬೆಳೆಗಳನ್ನು ರಕ್ಷಣೆ ಮಾಡಬೇಕು, ರೈತರ ಜೀವಕ್ಕೆ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವತಃ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಚನ್ನಪಟ್ಟಣದ ಬಿವಿಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಜೊತೆಗೆ ರೈತರ ಜೊತೆಗೆ ಖುದ್ದು ಮಾತನಾಡಿ ಸಭೆಯನ್ನು ಕೂಡ ಮಾಡಿದ್ರು. ಮಾಜಿ ಸಂಸದ DK ಸುರೇಶ್ ಹಾಗೆ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಏನು ಮನವಿಯನ್ನು ಮಾಡಿದರು. ಈ ಹಿನ್ನೆಲೆ ಈಶ್ವರ್ ಖಂಡ್ರೆ ಅವರು ಚನ್ನಪಟ್ಟಣಕ್ಕೆ ಬಂದು ಖುದ್ದು ರೈತರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಕೇಳುವ ಮೂಲಕ ಈ ಭಾಗದಲ್ಲಿ ಕಾಡಾನೆಗಳ ದಾಳಿಯನ್ನು ಯಾವ ರೀತಿಯಾಗಿ ತಪ್ಪಿಸ್ಬೋದು, ರೈತರಿಗೆ ಯಾವ ರೀತಿಯಾಗಿ ರಕ್ಷಣೆಯನ್ನು ಕೊಡ್ಬೋದು ಎನ್ನುವಂಥ ದೃಷ್ಟಿಯಿಂದ ಸಭೆಯನ್ನು ಮಾಡಿದ್ರು. ಆದರೆ ಆ ಸಭೆ ಮುಗಿದ 10 ದಿನದ ಒಳಗೆ ಈಗ ಮತ್ತೆ ಕಾಡಾನೆಗಳ ಹಿಂಡು ಚನ್ನಪಟ್ಟಣದಲ್ಲಿ ಕಾಣಿಸ್ಕೊಂಡಿದೆ. ಇದು ಈ ಭಾಗದ ರೈತರಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಚನ್ನಪಟ್ಟಣದ ಸಂತೆಮೊಗಳ್ಳಿ ಕೆರೆಯಲ್ಲಿ ಇವತ್ತು 2 ಪುಂಡಾನೆಗಳು ಪ್ರತ್ಯಕ್ಷವಾಗಿದ್ದು, ಇದು ಕಳೆದ 2-3 ದಿನಗಳ ಹಿಂದೆ ಚನ್ನಪಟ್ಟಣದ ಶಾಸಕ CP ಯೋಗೇಶ್ವರ್ ಅವರ ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಆ ಗ್ರಾಮದ ತಿಮ್ಮಮ್ಮ ಎಂಬ ಮಹಿಳೆ ಆನೆಗಳನ್ನು ಕಂಡು ಏಕಾಏಕಿ ಓಡುವಂಥ ಪ್ರಯತ್ನವನ್ನು ಮಾಡಿದಾಗ ಅವರು ಬಿದ್ದು ಏಟನ್ನು ಕೂಡ ಮಾಡಿಕೊಂಡಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು. ತದನಂತರ ಈಗ ಚಕ್ಕೆರೆ ಗ್ರಾಮದಿಂದ ಹಾಗೆ ಕೆಲವೊಂದು ಹಳ್ಳಿಗಳನ್ನು ಬಳಸ್ಕೊಂಡು ಸಂತೆಮೊಗಳ್ಳಿ ಗ್ರಾಮದ ಕೆರೆಯಲ್ಲಿ ಕಾಣಿಸ್ಕೊಂಡಿರುವಂಥ 2 ಪುಂಡಾನೆಗಳು ಈಗ ಈ ಭಾಗದ ರೈತರಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಇವತ್ತು ಏನು ಚನ್ನಪಟ್ಟಣದಲ್ಲಿ ನಿರಂತರವಾಗಿ ಕಾಡಾನೆಗಳ ದಾಳಿ ನಡೀತಾ ಇದೆ. ತೆಂಗು, ಬಾಳೆ, ಹಲಸು ಈ ರೀತಿ ರೈತರು ಏನು ತಮ್ಮ ಬೆಳೆಗಳನ್ನು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೀತಾ ಇದ್ದಾರೆ, ಆ ಬೆಳೆಗಳನ್ನು ಕಾಡಾನೆಗಳ ಹಿಂಡು ಏಕಾಏಕಿ ಬಂದು ನಾಶವನ್ನು ಮಾಡ್ತಾ ಇವೆ. ಜೊತೆಗೆ ರೈತರು ಏಕಾಏಕಿ ಏನಾದರೂ ವ್ಯವಸಾಯವನ್ನು ಮಾಡಲಿಕ್ಕೆ ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ತಮ್ಮ ತೋಟಕ್ಕೆ ಹೋದರೂ ಕೂಡ ಅವರ ಜೀವಕ್ಕೂ ಕೂಡ ಯಾವುದೇ ಒಂದು ರಕ್ಷಣೆ ಇಲ್ಲದ ಸ್ಥಿತಿ ಚನ್ನಪಟ್ಟಣದಲ್ಲಿ ನಿರ್ಮಾಣ ಆಗಿದೆ. ಏಕಾಏಕಿ ಕಾಡಾನೆಗಳು ರೈತರ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾವೆ. ಇದು ಸಾಕಷ್ಟು ಆತಂಕಕ್ಕೆ ರೈತರು ಒಳಗಾಗುವಂತೆ ಮಾಡಿದೆ. ಪ್ರಮುಖವಾಗಿ ಏನು ರಾಮನಗರ ಜಿಲ್ಲೆಯಲ್ಲಿ ರಾಮನಗರ, ಕನಕಪುರ ಭಾಗದಲ್ಲಿ ಆನೆಗಳ ಕಾಟ ಇದ್ದರೂ ಕೂಡ ಅತಿ ಹೆಚ್ಚು ರೈತರ ಬೆಳೆಗಳು ಮತ್ತು ರೈತರಿಗೆ ಸಂಕಷ್ಟವನ್ನು ತಂದೊಡ್ತಾ ಇರ್ತಕ್ಕಂಥ ತಾಲೂಕು ಅಂದರೆ ಅದು ಚನ್ನಪಟ್ಟಣ. ಯಾಕಂದರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಏನು ತೆಂಗಿನಕಲ್ಲು ಅರಣ್ಯ ಪ್ರದೇಶ, ಕಬ್ಬಾಳು ಅರಣ್ಯ ಪ್ರದೇಶದಿಂದ ಬರ್ತಾ ಇರ್ತಕ್ಕಂಥ ಕಾಡಾನೆಗಳ ಹಿಂಡು ರೈತರ ಬೆಳೆಗಳನ್ನು ನಾಶ ಮಾಡುವ ಮೂಲಕ ಈ ಭಾಗದ ರೈತರು ವ್ಯವಸಾಯವನ್ನು ಮಾಡಲಿಕ್ಕೆ ಹಿಂಜರಿಯುವಂತೆ ಮಾಡಿವೆ. ಇದರ ಜೊತೆಗೆ ರೈತರ ಮೇಲೂ ಕೂಡ ದಾಳಿಯನ್ನು ಮಾಡುವ ಮೂಲಕ ರೈತರ ಜೀವಕ್ಕೂ ಕೂಡ ಕುತ್ತನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇವೆ. ಹಾಗಾಗಿ ಎಲ್ಲ ಒಂದು ಕಡೆ ಅರಣ್ಯ ಸಚಿವರು ಚನ್ನಪಟ್ಟಣಕ್ಕೆ ಬಂದು ಸಭೆಯನ್ನು ಮಾಡಿ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆ ಕೇವಲ ಭರವಸೆಯಾಗಿ ಉಳಿಬಾರ್ದು. ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು. ಈ ಭಾಗದ ರೈತರ ಬದುಕಲ್ಲಿ ಮತ್ತೆ ಏನು ಕಾಡಾನೆಗಳ ದಾಳಿಯ ಒಂದು ಕರಿನೆರಳು ಬೀಳದಂತೆ ಕೆಲಸವನ್ನು ಮಾಡಬೇಕು ಎನ್ನುವಂಥ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಡಾನೆಗಳನ್ನು ಯಾವ ರೀತಿಯಾಗಿ ತಡೀತಾರೆ, ರೈತರಿಗೆ, ರೈತರ ಬೆಳೆಗಳಿಗೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಯಾವ ರೀತಿಯಾದಂಥ ಭದ್ರತೆಯನ್ನು ಕೊಡ್ತದೆ ಎಂಬುದನ್ನು ಕಾಲವೇ ಉತ್ತರಿಸಬೇಕಾಗಿದೆ.